ಅಯ್ಯೋ, ಡಾಕ್ಟರ್ ಅಂದ್ರೆ ಜೀವವನ್ನ ರಕ್ಷಣೆ ಮಾಡೋರು ಅಂತ ಕರಿತೀವಿ. ದೇಶದ ನಾನಾ ಕಡೆ ವಿಧ್ವಂಸಕ ಕೃತ್ಯಗಳನ್ನ ಮಾಡಿ ಸದ್ಯ ಅರೆಸ್ಟ್ ಆಗಿ ಪ್ರಕರಣದ ಶಂಕಿತ ಉಗ್ರ ಆಗಿದ್ದ ಈಗ ದೋಷಿ ಅಂತ ಕೋರ್ಟ್ ಘೋಷಣೆ ಮಾಡಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಭಟ್ಕಳದ ಆ ಡಾಕ್ಟರ್ ಇಡೀ ದೇಶವನ್ನೇ ಒಮ್ಮೆಲೆ ನಲುಗಿಸಿ ಬಿಟ್ಟಿದ್ದ. ಅಯ್ಯೋ, ಡಾಕ್ಟರ್ ಅಂದ್ರೆ ಜೀವವನ್ನ ರಕ್ಷಣೆ ಮಾಡೋರು ಅಂತ ಕರಿತೀವಿ. ಆದ್ರೆ ಭಟ್ಕಳದ ಆ ಡಾಕ್ಟರ್ ದೇಶದ ನಾನಾ ಕಡೆ ವಿಧ್ವಂಸಕ ಕೃತ್ಯಗಳನ್ನ ಮಾಡಿ ಸದ್ಯ ಅರೆಸ್ಟ್ ಆಗಿ ಪ್ರಕರಣದ ಶಂಕಿತ ಉಗ್ರ ಆಗಿದ್ದ ಈಗ ದೋಷಿ ಅಂತ ಕೋರ್ಟ್ ಘೋಷಣೆ ಮಾಡಿದೆ. ಹಾಗಾದ್ರೆ ಜೀವವನ್ನ ಉಳಿಸ್ತಾ ಇದ್ದಂತಹ, ಮದ್ದು ಕೊಡ್ತಾ ಇದ್ದಂತ ಡಾಕ್ಟರ್ ಬಾಂಬ್ ಡಾಕ್ಟರ್ ಆಗಿದ್ ಹೇಗ್ ಗೊತ್ತಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಸೇರಿ ದೇಶದ ಪ್ರಮುಖ ನಗರಗಳಲ್ಲಿ ಇಂಡಿಯನ್ ಮುಜಾಹಿದ್ದೀನ್ ಭಯೋತ್ಪಾದಕ ಸಂಘಟನೆ ನಡೆಸಿದ್ದ ವಿಧ್ವಂಸಕ ಕೃತ್ಯಗಳಿಗೆ ಭಟ್ಕಳದ ಮನೆಯಲ್ಲೇ ಸ್ಫೋಟಕ ತಯಾರಿಸಿ ನೂರಾರು ಜನರನ್ನ ಬಲಿ ಪಡೆದಿದ್ದ ಸಂಗತಿಯನ್ನ ಹೋಮಿಯೋಪತಿ ವೈದ್ಯ ಬಹಿರಂಗಪಡಿಸಿದ್ದಾನೆ. 2014ರಲ್ಲಿ ಸ್ಫೋಟಕ ವಸ್ತು ಸಂಗ್ರಹಣೆ ಪ್ರಕರಣದಲ್ಲಿ ಭಟ್ಕಳದ ವೈದ್ಯ ಹಾಗೂ ಐಎಂ ಶಂಕಿತ ಉಗ್ರ ಸೈಯದ್ ಇಸ್ಮಾಯಿಲ್ ಅಫಾಕ್ ನನ್ನ ಸಿಸಿಬಿ ಬಂಧಿಸಿತ್ತು. ಸದ್ಯ ಎನ್ಐಎ ನ್ಯಾಯಾಲಯ ತೀರ್ಪು ನೀಡಿದೆ, ಆತನೇ ದೋಷಿ ಅಂತ. ಸದ್ಯ ಇಸ್ಮಾಯಿಲ್ ಅಫಾಕ್ ಬರೆದಿರುವ ತಪ್ಪೊಪ್ಪಿಗೆ ಬಹಿರಂಗ ಆಗಿದೆ. ಆತ ಏನು ಬರೆದಿದ್ದಾನೆ ಗೊತ್ತಾ? ಬೆಳಗಾವಿಯ ಎಎಂ ಶೇಖ್ ಕಾಲೇಜ್ನಲ್ಲಿ VHMS ಅನ್ನ ಓದಿ ಭಟ್ಕಳದಲ್ಲಿ ಸ್ವಂತ ಕ್ಲಿನಿಕ್ ಅನ್ನ ನಡೆಸಿಕೊಂಡಿದ್ದೆ. ಅದೇ ಹೊತ್ತಿನಲ್ಲಿ PFI ಮತ್ತು ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಜೊತೆ ಜಿಹಾದಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೆ. 2013ರಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದೆ. 2004ರಿಂದ 8ರವರೆಗೆ ಭಟ್ಕಳದಲ್ಲಿ IMN ರಿಜಾಕ್ ಭಟ್ಕಳ್, ಇಕ್ಬಾಲ್ ಭಟ್ಕಳ್, ಆಸೀಫ್ ಸುಲ್ತಾನ್ರನ್ನ ಭೇಟಿಯಾಗಿದ್ದೆ. ಅವರ ಮನೆಯಲ್ಲೇ ನಡೀತಾ ಇತ್ತು ಜಿಹಾದಿ ತರಬೇತಿಗೆ. ಅವೆಲ್ಲದಕ್ಕೂ ಕೂಡ ನಾನು ಹೋಗ್ತಾ ಇದ್ದೆ. ಅಲ್ಲಿ ಇಸ್ಮಾಯಿಲ್ನ ಅಂಕಲ್ ಅಲಿಯಾಸ್ ವೈಟ್ ಅಂಕಲ್ ಸಹ ಬೋಧಕರಾಗಿದ್ರು. ವಿದ್ಯಾರ್ಥಿಗಳನ್ನ ಜಿಹಾದ್ ಚಟುವಟಿಕೆಗೆ ಆರಿಸ್ತಾ ಇದ್ರು, ಅದರಲ್ಲೂ ನಿಪುಣರಾಗ್ಬಿಟ್ಟಿದ್ರು. ಹೀಗೆ 2005ರಲ್ಲಿ ನಾನು ಪಾಕಿಸ್ತಾನದ ಕರಾಚಿ ಮೂಲದ ಯುವತಿ ಜೊತೆ ಮದುವೆಯಾದ 4 ವರ್ಷಗಳ ಬಳಿಕ ಪ್ರಥಮ ಬಾರಿಗೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದೆ. ಅಲ್ಲಿಂದ ದುಬೈಗೆ ತೆರಳಿ ಅನೇಕ ಚಟುವಟಿಕೆಗಳಲ್ಲಿ ನಾನು ಭಾಗಿಯಾಗಿದ್ದೇನೆ ಅಂತ ಸ್ವತಃ ಇಸ್ಮಾಯಿಲ್ ತಪ್ಪೊಪ್ಪಿಗೆಯನ್ನ ಬರೆದಿದ್ದಾನೆ. ಸೈಯದ್ ಇಸ್ಮಾಯಿಲ್ ಅಫಾಕ್ಗೆ ಈ ಎಲ್ಲಾ ರೀತಿಯಾದಂತಹ ಉಗ್ರ ಚಟುವಟಿಕೆಗಳಿಗೆ ಸ್ಫೋಟಕ ಸಾಮಗ್ರಿ ಸಂಗ್ರಹ ಮಾಡು ಮತ್ತು ಸರಬರಾಜು ಮಾಡೋ ಹೊಣೆಯನ್ನ ವಹಿಸಿದ್ರಂತೆ. ಹಾಗಾಗಿನೇ ರಿಯಾಜ್ ಭಟ್ಕಳ್ ಹಾಗೂ ಇಕ್ಬಾಲ್ ಭಟ್ಕಳ್ ಅನ್ನ ಭೇಟಿಯಾಗಿ ಅನೇಕ ವಿಧ್ವಂಸಕ ಕೃತ್ಯಗಳಿಗೆ ಸಾಥ್ ಕೊಟ್ಟಿದ್ದಾನೆ. ಇಸ್ಮಾಯಿಲ್ ಸ್ಫೋಟಕ ಸಾಮಗ್ರಿಗಳನ್ನ ಕೊಟ್ಟ ಬಳಿಕ ಅನೇಕ ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಪುಣೆಯ ಜರ್ಮನ್ ಬೇಕರಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೂ ಕೂಡ ಸ್ಫೋಟಗಳಾಗಿತ್ತು. 2011ರ ಹೊತ್ತಿನಲ್ಲಿ ಕರಾಚಿಗೆ ಬರುವಂತೆ ಕಾಲ್ ಬಂದಿತ್ತಂತೆ. ಅದರಂತೆ ಕರಾಚಿಗೆ ಹೋಗಿ ಬಾಂಬ್ ತಯಾರಿಕೆ ಮಾಡುವುದು ಹೇಗೆ, AK-47 ಅನ್ನ ಬಳಕೆ ಮಾಡುವುದು ಹೇಗೆ, ಇವೆಲ್ಲ ವಿಚಾರವನ್ನ ಕಲಿತಿದ್ದಾನೆ. ಇನ್ನು ಈ ಬಾಂಬ್ ನ ತಯಾರು ಮಾಡಲಿಕ್ಕೆ ಯಾವ್ಯಾವ ಅಗತ್ಯ ವಸ್ತುಗಳು ಬೇಕು ಇವೆಲ್ಲವನ್ನ ತಯಾರಿ ಮಾಡೋದು, ಅದನ್ನ ಸಂಗ್ರಹ ಮಾಡೋದು, ಇನ್ನು ಸರಬರಾಜು ಮಾಡೋ ಕ್ರಿಮಿನಲ್ ಖತರ್ನಾಕ್ ಟೆಕ್ನಿಕ್ಸ್ ಗಳನ್ನ ಕಲಿತಿದ್ದ. ಅಬ್ಬಬ್ಬಾ, ಅಷ್ಟೇ ಅಲ್ಲ ನೋಡಿ. 2012ರ ಜೂನ್ನಲ್ಲಿ ರಿಯಾಜ್ನಿಂದ ಜಿಲಿಟನ್ ಕಡ್ಡಿಗಳು, ಸರ್ಕಿಟ್ ಬೋರ್ಡ್ಗಳಿಗೆ ಬೇಡಿಕೆ ಬಂದಿತ್ತಂತೆ. ಆತನ ಸೂಚನೆಯಂತೆ ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ವ್ಯಕ್ತಿಯೊಬ್ಬನಿಗೆ ತಲುಪಿಸಿದ್ದಾನೆ. ಕೆಲ ದಿನಗಳಲ್ಲಿ ಪುಣೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಿತ್ತು. 2013ರಲ್ಲಿ ಜನವರಿಯ ಹೊತ್ತಿನಲ್ಲಿ ರಿಯಾಜ್ ಸೂಚನೆಯ ಮೇರೆಗೆ ಜಿಲಿಟನ್ ಸಂಗ್ರಹಿಸಿ ಮಂಗಳೂರಿನಲ್ಲಿ ಮತ್ತೊಬ್ಬನಿಗೆ ಕೊಟ್ಟ ನಂತರ ಹೈದರಾಬಾದ್ನಲ್ಲೂ ಕೂಡ ಸ್ಫೋಟ ಆಯ್ತು ಅಂತ ಹೇಳಿದ್ದಾನೆ. ಒಟ್ಟಲ್ಲಿ ಜೀವ ಉಳಿಸುವಂತಹ ವೃತ್ತಿಯಲ್ಲಿದ್ರೂ ಜೀವ ತೆಗೆಯುವ ಕೃತ್ಯಗಳಿಗೆ ಸಾಕ್ಷಿಯಾಗಿದ್ದಾನೆ ಈ ಬಾಂಬ್ ಡಾಕ್ಟರ್. ನೋಡಿದ್ರಲ್ಲ ವೀಕ್ಷಕರೇ, ಜೀವವನ್ನ ಉಳಿಸಬೇಕಾದಂತ ಡಾಕ್ಟರ್ ದೇಶದ ನಾನಾ ಕಡೆ ವಿಧ್ವಂಸಕ ಕೃತ್ಯಗಳನ್ನ ನಡೆಸಿ ಸದ್ಯ ಜೈಲು ಪಾಲಾಗಿದ್ದಾನೆ. ಒಟ್ಟಲ್ಲಿ ಜೀವ ಉಳಿಸುವವರೇ ಜೀವಕ್ಕೆ ಆಪತ್ತನ್ನ ತಂದೊಡ್ತಾರೋ ಅನ್ನೋ ಪ್ರಶ್ನೆಗೆ ಈ ಪ್ರಕರಣನೇ ನಿಜವಾದ ಸಾಕ್ಷಿಯಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.